ಸರಿ ಅದೇ ಇವನು ಯಾವನು ಇವನು ಬರ್ಲಿ ಮಗನೇ ಎಷ್ಟಿದೆ ನಿಂದು ದಿಮಾಕು. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಹೋಗ್ತಾ ಇರೋದು ಮಂತ್ರಾಲಯಕ್ಕೆ. ಟೈಮ್ ಇಲ್ಲ, ಕಲಬುರ್ಗಿಲಿ ಏನೋ ಕೆಲಸ ಇದೆ ಅಂತೆ, ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದೀವಿ. ಟ್ರೈನಿಗೆ ಹೋಗ್ತಾ ಇದ್ದೀವಿ ಅದರಲ್ಲಿ ಇವತ್ತು ಅಮಾವಾಸ್ಯೆ ಬೇರೆ. ಬೇಗ ಕವರ್ ಮಾಡ್ಬೇಕು ನಾವು ಇವಾಗ, ನಿಂದ್ರೆ ಥರನೇ ಇಲ್ಲ. ಲೇಟ್ ಆದರೆ ಮತ್ತೆ ಟ್ರೈನ್ ಮಿಸ್ ಆಗಿಬಿಡುತ್ತೆ ಇವಾಗ. ಸ್ವಲ್ಪ ಸೇಫಾಗಿ ಹೋಗೋದೇ ಒಳ್ಳೆಯದು, ಯಾಕಂದರೆ ರೋಡ್ ಚೆನ್ನಾಗಿಲ್ಲ ಫಸ್ಟ್ ಆಫ್ ಆಲ್. ಇದು ಅದರಲ್ಲಿ ಈ ರೋಡ್ ಮೇಲೆ ಆಕ್ಸಿಡೆಂಟ್ಗಳು ಸಿಕ್ಕಾಪಟ್ಟೆ ಆಗ್ತಾ ಇರೋದು. ಬ್ಲ್ಯಾಕ್ ವೈಸರಿಂದ ಏನೂ ಕಾಣ್ತಾ ಇಲ್ಲ. ಈ ರೋಡ್ ಮೇಲೆ ಹೋಗಿದ್ರಿಂದ ಎಕ್ಸ್ಪೀರಿಯನ್ಸ್ ಇದೆ ಯಾವ ಥರ ಇದೆ ರೋಡ್ ಅಂತ, ಅಷ್ಟೇ ನನ್ನ ತಲೆಯಲ್ಲಿ ಎತ್ಕೊಂಡು ಹೋಗ್ತಾ ಇರೋದು. ನಾನು ಆಲ್ಮೋಸ್ಟು ಅವರು ಎಲ್ಲಿ ಕಲಬುರ್ಗಿ ಸಮೀಪ ಹೋಗ್ಬಿಟ್ಟು ಅಲ್ಲಿ ಕ್ಯಾಚ್ ಮಾಡ್ಬೋದು ಅಂದ್ಕೊಂಡಿದ್ದೆ. ಇವ್ರು ಇನ್ನೂ 40% ಬಂದಿಲ್ಲ, ಆವಾಗಲೇ ಕ್ಯಾಚ್ ಮಾಡಾಕ್ಬಿಟ್ಟಿದ್ದೀನಿ ಇವಾಗ. ಈ ಥರ ಬ್ರೇಕ್ ಹಿಡಿದು ಬ್ರೇಕ್ ಪ್ಯಾಡ್ಗಳು ಸೌದೋಗ್ತವೆ. ಇಲ್ಲೇನು ಮಾಡೋಕ್ಕಾಗಲ್ಲ ನಾವು, ಇಲ್ಲಿ ಶೋರೂಮೇ ಇಲ್ಲ. ಬಟ್ ಅದೇ ಪ್ರಾಬ್ಲಮ್ಮು, ಶೋರೂಮ್ ಇದ್ಬಿಟ್ಟಿದ್ರೆ ಕಲಬುರ್ಗಿಗೆ ಪಟ್ ಅಂತ ಹಾಕ್ಬೋದು ಏನೇ ಇದ್ರು. ಈ ಥರದ್ದು ಏನೇ ಆದರೂ ಅಲ್ಲಿಗೆ ಹೋಗ್ಬೇಕು ನೋಡಿ. ಸ್ವಲ್ಪ ಅದ್ರ ಸಲುವಾಗಿ ಸ್ವಲ್ಪ ಕೇರ್ಫುಲ್ಲಾಗಿರ್ತೀನಿ ಬೈಕ್ ವಿಷಯಕ್ಕೆ ಬಂದರೆ. ಶೋರೂಮ್ ಇದ್ಬಿಟ್ಟಿದ್ರೆ ಸಾರಿಯಾಗಿ ರುಬ್ಬಾಡ್ಬಿಡ್ತಿದ್ದೆ ಇದನ್ನ. ಇವಾಗ ಮಾಡೋಣವಾ ಟಾಪ್ ಆ್ಯಂಡ್ ಟೆಸ್ಟು ಅಮಾವಾಸ್ಯೆ ನೈಟಲ್ಲಿ. ಏನು ನನಗೆ ಕಂಟ್ರೋಲ್ ಆಗ್ತಿಲ್ಲ ಗುರು. ಇವತ್ತು ಏನು ಹುಚ್ಚುಚ್ಚು ಥರ ಆಡ್ತಾ ಇದ್ದೀನಿ, ನನಗೆ ಗೊತ್ತಿಲ್ಲ ಏನು ಬಂದುಬಿಟ್ಟಿದೆ ಮೈಲಿ. ಅಮಾವಾಸ್ಯೆ ಮೈಯಲ್ಲಿ ಯಾವಾಗ ಬಂದುಬಿಟ್ಟಿದೆಯೋ ಹೆಂಗೆ ಅಂತ. ಸರಿ ಅದೇ ಇವನು ಯಾವನು ಇವನು ಬರ್ಲಿ ಮಗನೇ ಎಷ್ಟಿದೆ ನಿಂದು ದಿಮಾಕು. ರೇಸ್ ಕೊಡಕ್ಕೆ ನೋಡ್ತಾವ ನನ್ನ ಜೊತೆನೆ. ಬಟ್ ಇವಾಗ ನಾನು ಒಂದು ರೇಸ್ ಹಿಡ್ತಿದ್ದೀನಿ, ಮುಂದ್ಗಡೆ ಹೋಗಿ ನೋಡ್ತೀನಿ, ಹಿಂದ್ಗಡೆ ಕಾಲೇ ಕಾಣಬಾರ್ದು, ಅಲ್ಲಿವರೆಗೂ ನಾನು ರೇಸ್ ಬಿಡಲ್ಲ. ಕಾರು ಕಾಣ್ತಾನೆ ಇಲ್ಲ ಬ್ರೋ.
ಇನ್ನೂ ಹಿಂದ್ಗಡೆನೇ ಅವರ ನಾನು ಅಂದ್ಕೊಂಡಿದ್ದೆ ಇವ್ರು ಈ ಥರ ಬರೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲೇ ಅಕ್ಕನ ಮನೆ ಇದೆ. ಟೈಮ್ 10 ಗಂಟೆ ಆಗಿದೆ. ಹೋಗೋಣವೋ ಬೇಡವೋ, ಸುಮ್ಮನೆ ಹೋಗಿ ಕೂತ್ಕೊಂಡ್ಬರ್ತೀನಿ ಅಷ್ಟೇ ಮಾತಾಡ್ಸ್ಕೊಂಡು. ಕ್ಯಾಮ್ರಾ ಎಲ್ಲ ಬ್ಯಾಗಲ್ಲಿ ಇಟ್ಕೊತೀನಿ, ಬೇಡ ಇವೆಲ್ಲ ಏನು ಎತ್ತ ಅಂತ ಎಲ್ಲ ಕೇಳಿಬಿಟ್ಟು ಸುಮ್ಮನೆ ಆಮೇಲೆ ಬೇಡ ಇವೆಲ್ಲ. ಇದು ಹಾಕ್ಕೊಂಡೋದ್ರೆ 100 ಕ್ವಶನ್ ಕೇಳ್ತಾರೆ. 100 ಕ್ವಶನ್ಸ್ ಕೊಡೋಕೆ ಆನ್ಸರ್ ಇಲ್ಲ ನಮ್ಮ ಹತ್ರ. ಅದಕ್ಕೆ ಗೋಪ್ರೋನ ಅಲ್ಲಿ ತನಕ ತೆಗೆದಿಡ್ತೀನಿ, ಮತ್ತೆ ನೋಡೋಣ.